ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೋಟಿಸ್ ಕೊಡುವಂತ ಬ್ಯಾಂಕ್ಗಳಿಗೆ ಸಿಎಂ ಅವರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸಾಲ ವಸೂಲಾತಿಗೆ ಟಾರ್ಚರ್ ಅನ್ನ ಒಂದು ವೇಳೆ ಕೊಟ್ರೆ ವಾರ್ನಿಂಗ್ ಅನ್ನು ಕೊಟ್ಟಿರೋದು ಸಿಎಂ ಅವರು. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇದು ಕಳೆದ ಸುದ್ದಿ ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ಐಸಿಐಸಿಐ ಅದೇ ರೀತಿಯಾಗಿ ಆಕ್ಸಿಸ್ ಬ್ಯಾಂಕ್ ನೋಟಿಸ್ ಅನ್ನ ಕೊಡ್ತಾ ಇತ್ತು, ಅದೇ ರೀತಿಯಾಗಿ ಕೆನರಾ ಬ್ಯಾಂಕ್ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿದೆ ಅಂತ ವರದಿ ಮಾಡಿತ್ತು ನ್ಯೂಸ್ 18. ಅದಾದ ನಂತರ ಈಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ಗಳನ್ನ ಅರೆಸ್ಟ್ ಮಾಡಬೇಕಾಗುತ್ತೆ, ಹುಷಾರ್ ಅಂತ ಹೇಳಿದ್ದಾರೆ. ಈಗ ನ್ಯೂಸ್ 18 ಕನ್ನಡದ ವರದಿ ಬಿತ್ತರವಾದ ನಂತರ ಬ್ಯಾಂಕ್ಗಳಿಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡದ ಮೂಲಕ ರೈತರಿಗೆ ನಿರಂತರವಾಗಿ ಕಾಟ ಕೊಟ್ಟಿದ್ದ ಬಗ್ಗೆ ನ್ಯೂಸ್ 18 ವರದಿಯನ್ನ ಮಾಡಿತ್ತು. ಬ್ಯಾಂಕ್ ಮ್ಯಾನೇಜರ್ಗಳನ್ನ ಅರೆಸ್ಟ್ ಮಾಡಿಸಬೇಕಾಗಬಹುದು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೃಷಿ ಸಾಲದಲ್ಲಿ ಏನಾದರೂ ಹಣ ಕಟ್ಟಿಲ್ಲ ಅಂತ ನೋಟಿಸ್ ಕೊಟ್ಟವ್ರಿಗೆ ಏನಾದ್ರು ಅರೆಸ್ಟ್ ಮಾಡಿ ಅಂತ ಹೇಳ್ತಿದ್ರೆ ನಾವು 100% ಅಂತ ಬ್ಯಾಂಕ್ ಮ್ಯಾನೇಜರ್ಗಳ ಮೇಲೆ ಹಾಕ್ತಾರೆ. ರೈತನಿಗೆ ಕೃಷಿ ಸಾಲ ಮಾಡಿ ಕೃಷಿ ಸಾಲದಲ್ಲಿ ಏನಾದರೂ ಹಣ ಕಟ್ಟಿಲ್ಲ ಅಂತ ನೋಟಿಸ್ ಕೊಟ್ಟವ್ರಿಗೆ ಏನಾದ್ರು ಅರೆಸ್ಟ್ ಮಾಡಿ ಅಂತ ಹೇಳ್ತಿದ್ರೆ ನಾವು 100% ಅಂತ ಬ್ಯಾಂಕ್ ಮ್ಯಾನೇಜರ್ಗಳ ಮೇಲೆ ಹಾಕ್ತಾರೆ. ರೈತನಿಗೆ ಕೃಷಿ ಸಾಲ ಮಾಡಿ ಕೃಷಿ ಸಾಲದಲ್ಲಿ ಏನಾದರೂ ಹಣ ಕಟ್ಟಿಲ್ಲ ಅಂತ ನೋಟಿಸ್ ಕೊಟ್ಟವ್ರಿಗೆ ಏನಾದ್ರು ಅರೆಸ್ಟ್ ಮಾಡಿ ಅಂತ ಹೇಳ್ತಿದ್ರೆ ನಾವು 100% ಅಂತ ಬ್ಯಾಂಕ್ ಮ್ಯಾನೇಜರ್ಗಳ ಮೇಲೆ ಹಾಕ್ತಾರೆ. ರೈತನಿಗೆ ಕೃಷಿ ಸಾಲ ಮಾಡಿ ಕೃಷಿ ಸಾಲದಲ್ಲಿ ಏನಾದರೂ ಹಣ ಕಟ್ಟಿಲ್ಲ ಅಂತ ನೋಟಿಸ್ ಕೊಟ್ಟವ್ರಿಗೆ ಏನಾದ್ರು ಅರೆಸ್ಟ್ ಮಾಡಿ ಅಂತ ಹೇಳ್ತಿದ್ರೆ ನಾವು 100% ಅಂತ ಬ್ಯಾಂಕ್ ಮ್ಯಾನೇಜರ್ಗಳ ಮೇಲೆ ಹಾಕ್ತಾರೆ. ರೈತನಿಗೆ ಕೃಷಿ ಸಾಲ ಮಾಡಿ ಕೃಷಿ ಸಾಲದಲ್ಲಿ ಏನಾದರೂ ಹಣ ಕಟ್ಟಿಲ್ಲ ಅಂತ ನೋಟಿಸ್ ಕೊಟ್ಟವ್ರಿಗೆ ಏನಾದ್ರು ಅರೆಸ್ಟ್ ಮಾಡಿ ಅಂತ ಹೇಳ್ತಿದ್ರೆ ನಾವು 100% ಅಂತ ಬ್ಯಾಂಕ್ ಮ್ಯಾನೇಜರ್ಗಳ ಮೇಲೆ ಹಾಕ್ತಾರೆ. ರೈತನಿಗೆ